ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪರೀಕ್ಷಿತ್ ಅಂತ. ಇವತ್ತು ನಾವು ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗಿದ್ದೆ. ಅದು ಎಲ್ಲಿ ಅಂತಂದರೆ ಹಳಸಿ ಅಂತ ಒಂದು ಸಣ್ಣ ಹಳ್ಳಿ, ಕಿತ್ತೂರು ಹತ್ತಿರ, ಕರ್ನಾಟಕದಾಗ. ಸೊ ಇಲ್ಲಿ ಇವತ್ತು ಯಾಕೆ ಹೋಗಿದ್ದೆ ಅಂದರೆ ಇವತ್ತು ಶ್ರೀ ವರಾಹ ಜಯಂತಿ. ಸೊ ಅದಕ್ಕೆ ಈ ದೇವಸ್ಥಾನ ಕೂಡ ಶ್ರೀ ವರಾಹ ದೇವರದು, ಮುಖ್ಯವಾಗಿ ಶ್ರೀ ವರಾಹ ದೇವರದು. ಆಮೇಲೆ ಶ್ರೀ ವಿಷ್ಣು ಮತ್ತು ಬಾಲನರಸಿಂಹ ದೇವರು ಈ ದೇವಸ್ಥಾನದಾಗಿದ್ದಾರೆ. ಅದಲ್ಲದೆ ಈ ದೇವಸ್ಥಾನ ಎಂಟ್ರಿ ಆದ ತಕ್ಷಣವೇ ಎಡಗಡೆ, ಬಲಗಡೆ, ಮುಂದೆ, ಹಿಂದೆ ಎಲ್ಲ ದೇವರದ್ದು ವಿಗ್ರಹಗಳು ನಿಮಗೆ ಸಿಗ್ತದೆ ನೋಡಲಿಕ್ಕೆ. ನೋಡ್ಬೋದು, ಈಗ ಲೆಫ್ಟ್ನಾಗೆ ಸುಮಾರು ವಿಗ್ರಹಗಳಿದ್ದಾವೆ. ಈ ಥರ ಪುರಾತನ ಕಾಲದ್ದು ಕದಂಬ ಡೈನಸ್ಟಿ 12ನೇ ಶತಮಾನ ಆ ಪೀರಿಯಡ್ನಾಗೆ ಈ ದೇವಸ್ಥಾನ ಕಟ್ಸಿರೋದು ಅಂತ ಇಮ್ಯಾಜಿನ್ ಮಾಡಿರಿ, ಎಷ್ಟು ಸ್ಟ್ರಾಂಗ್ ಅದೇ. ಇಲ್ಲಿ ನೀವು ನೋಡ್ತಾ ಇರೋದು ಹನುಮಂತ ದೇವರು. ಹನುಮಂತ ದೇವ್ರದ್ದು ಸಣ್ಣ ವಿಗ್ರಹ ಮಾಡಾರೆ, ಅದು ನೀವು ವೀಕ್ಷಣೆ ಮಾಡ್ತಾಯಿದ್ದೀರಿ. ಅದಾದಮೇಲೆ ಹೊರಗೆ ಬಂದ ತಕ್ಷಣ ವರಾಹ ದೇವರಿಗೆ ಬಹು ಇಷ್ಟವಾದದ್ದು ಭೂಮಿ. ಯಾಕಂದರೆ ಹಿರಣ್ಯಾಕ್ಷ ಭೂಮಿ ದೇವಿನ ಕರ್ಕೊಂಡೋಗಿ ಪಾತಾಳದಾಗಿಟ್ಟಿದ್ದ. ವಿಷ್ಣು ದೇವರು ವರಾಹ ರೂಪನ್ನು ತಾಳಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿನ ಕಾಪಾಡ್ದ. ಅದರದೇ ಆದ ಈ ದೇವಸ್ಥಾನ ಹಲಸಿ ಅಂತ ಒಂದು ಹಳ್ಳಿ, ಕಿತ್ತೂರು ಊರಿಂದ 26 ಕಿಲೋಮೀಟರ್ ಕರ್ನಾಟಕದಾಗ ಅದೇ. ಇಲ್ಲಿಂದ ಹುಬ್ಬಳ್ಳಿ 74 ಕಿಲೋಮೀಟರ್, ಇಲ್ಲಿಂದ ಬೆಳಗಾವಿ 49 ಕಿಲೋಮೀಟರ್, ಹೆಚ್ಚು ಕಮ್ಮಿ ಅದೇ. ಸೊ ನೀವೇ ನೋಡ್ಬೋದು ದೇವಸ್ಥಾನ ಆವರಣ ಎಷ್ಟು ಸ್ವಚ್ಛವಾಗಿ ಕ್ಲೀನಾಗಿಟ್ಟಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರದ್ದು, ಬಹಳ ಪುರಾತನ ಕಾಲದ್ದು. ನೀವು ನೋಡ್ತಾ ಇರೋದೀಗ ಶ್ರೀ ವರಾಹ ದೇವರದ ಮೂಲ ವಿಗ್ರಹ. ಇವತ್ತು ವರಾಹ ಜಯಂತಿ ದಿವಸ, ಅದರ ಪೂಜೆ ಕೂಡ ಇವತ್ತು ಅರ್ಚಕರು ಮಾಡ್ತಾಯಿದ್ದರು. ನಾವು ಅದನ್ನು ವೀಕ್ಷಿಸಿ ಪರಂಪಾವನರಾದವು. ಇಲ್ಲಿ ಆಚಾರ್ಯರು ಶ್ರೀ ಆನಂದ್ ಅಂತ ಇದ್ದಾರೆ. ಅವ್ರ ನಂಬರ್ನ ಲಿಂಕಲ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನಂತ ಅಭಿಷೇಕ ಪೂಜೆ ಮಾಡಬೇಕಂತಂದ್ರೆ ನೀವು ಅವ್ರಿಗೆ ಡೈರೆಕ್ಟಾಗಿ ಮಾತಾಡುವ. ಇದು ಮುಖ್ಯವಾಗಿರೋ ನರಸಿಂಹದೇವರು ಮತ್ತು ಲಕ್ಷ್ಮೀ ದೇವರು. ಇದು ಹೊರಗಿನ ಆವರಣ, ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ. ಇದು ನಾನು ಬೇರೆ ಬೇರೆ ಅಂಗಲಿಂದ ಫೋಟೋ ತೆಗೆದಿದ್ದೀನಿ, ನಿಮಗೆ ಐಡಿಯಾ ಬರಲಿ ಅಂತ. ಎಷ್ಟು ಅದ್ಭುತ ಕಲೆ! 12ನೇ ಶತಮಾನದ ಕದಂಬ ಡೈನೆಸ್ಟಿ ಟೈಮ್ ಗಟ್ಟಿ ಮುಟ್ಟಾದ ದೇವಸ್ಥಾನ. ಇದು ವಿಷ್ಣು ದೇವರ ವಿಗ್ರಹ. ನಾವು ಹೋದ ಪೂಜೆ ಎಲ್ಲ ಆಗ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿರೋ ವಿಗ್ರಹ! ನೀವು ಕದಂಬ ಡೈನೆಸ್ಟಿನಾಗಿರೋ ಯಾವ ರೀತಿ ಕೆತ್ತಿರಬಾರ್ದು ನೀವೇ ನೋಡ್ರಿ, ಅತೀ ಸುಂದರ. ಈಗ ಗುಡಿ, ಗರ್ಭಗುಡಿ ಒಳಗೆ ಎಂಟ್ರ್ ಆದ ತಕ್ಷಣ ಲೆಫ್ಟಿಗೆ ನಿಮಗೆ ಶ್ರೀ ಭೂ ವರಾಹ ದೇವರು ವಿಗ್ರಹ ಇದೆ. ಈ ಕಿಂಡಿ ಒಳಗಿಂದ ಕಾಣಿಸ್ತದೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಮುಖ್ಯವಾದ ವಿಗ್ರಹ ವರಾಹ ದೇವರದು. ಅದೇ ರೀತಿ ನೀವು ಸುತ್ತಾಕೊಂಡು ಸ್ವಲ್ಪ ಹಿಂಗೆ ಬಂದರೆ ಶಿಲ್ಪ ಕೆತ್ತನೆ ಎಷ್ಟು ಚೆನ್ನಾಗಿದೆ ಗುಡಿ. ಇದು ಆಮೆ.
ಇದು ಆರ್ಕಿಯಾಲಜಿಕಲ್ ಸೊಸೈಟಿದವರು ಪ್ರಿಸರ್ವ್ ಮಾಡಿರೋ ಸ್ಟೋನ್. ಇದರಾಗಿ ನೀವು ನೋಡ್ಬೋದು ಶ್ರೀ ನರಸಿಂಹ ದೇವರಿದ್ದಾರೆ. ಕೆಲವರು ಹೇಳ್ತಾರೆ ಇದು 1127ನೇ ಇಸ್ವಿನಾಗೆ ಇಟ್ಟಿರೋ ಕಲ್ಲು ಅಂತ ಕೆಲವರು ಹೇಳಿರೋ ಪ್ರಕಾರ. ಅಲ್ಲಿ ಚೆಕ್ ಮಾಡ್ಕೋಬೋದು ಹಿಸ್ಟ್ರಿನಾಗೆ. ಇದು ಶ್ರೀನಾರಾಯಣ ದೇವರು ಮತ್ತು ನರಸಿಂಹ ದೇವರು. ಈ ಹಿಂಡಿಯಿಂದ ನಿಮಗೆ ದೃಶ್ಯ ಝೂಮ್ ಮಾಡಿ ತೋರಿಸ್ತೀನಿ. ಇದು ಹೊರ ಆವರಣ ತುಳಸಿ ಕಟ್ಟೆ ಬೇರೆ ಅಂಗನ್ನ ತೆಗೆದಿರೋದು. ಮತ್ತು ಈ ದೇವಸ್ಥಾನದ ಫೋಟೋ ಬೇರೆ ಬೇರೆ ಆ್ಯಂಗಲ್ನಾಗೆ ತೋರಿಸ್ತಾ ಇದ್ದೀನಿ ನಾನು. ಇನ್ನೂ ಒಂದು ಐಡಿಯಾ ಬರ್ತದೆ ಯಾವ ರೀತಿ ಇದು ಕಟ್ಟಿದ್ದಾರೆ ಅಂಥೇಳಿ. ನಾವಿವತ್ತು ಹೋದಾಗ ಮಳೆ ಇರಲಿಲ್ಲ, ಒಳ್ಳೆ ವಾತಾವರಣ ಇತ್ತು, ಒಳ್ಳೆ ಬಿಸಿಲಿತ್ತು, ಸ್ವಲ್ಪ ಮಳೆ ಇತ್ತು. ಅದೇ ದೇವಸ್ಥಾನದ ಮುಂದೆ ಈಶ್ವರ ದೇವರದ ಲಿಂಗ ಇದೆ. ಇದು ಅರಳಿ ಮರ ಮತ್ತು ಆ ಸೈಡು ವಿಘ್ನೇಶ್ವರ ನಾಗದೇವರು. ಇದು ಹೊರಾವರಣದಾಗೆ ಒಂದು ಅದೇ, ಇದು ಏನಂತ ಗೊತ್ತಾಗಿಲ್ಲ ಇನ್ನು.